ಡಾಕ್ಯುಮೆಂಟ್ಸ್ ಇದ್ದಾವೆ. ಅದ್ರ ಜೊತೆ ಇನ್ನಷ್ಟೇನು ಹೆಚ್ಚಾಗಿದ್ದಾರೆ ಏನಾಗಿದೆ ನೋಡುವಂಥ ಕೆಲಸ. ಮುಂದೆ ಅದ್ರ ಜೊತೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಮೀಕ್ಷೆ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತು. ಎಲ್ಲರೂ ಕೂಡಿ ಮಾಡುವಂಥದ್ದು ಮಾಡಿರಿ ಅಂತೇಳಿ. ಒಟ್ಟಾರೆಯಾಗಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಸಮೀಕ್ಷೆ ನಡೆಯುವಂಥದ್ದು. ಅವ್ರದಿಂದವ್ರು ಇದನ್ನು ಕ್ಲಿಯರ್ ಕಟ್ ಮಾಡೋದು. ಈಗಾಗಲೇ ಎಷ್ಟಿದ್ದಂತೆ ಆಗಿದ್ದದ ಮಾಡಿದ್ದದ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಗೊತ್ತಿದ್ದಂಗೆ ಈಗಾಗಲೇ ನಮ್ಮ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ ಅನ್ನುವಂಥ ದಿಶೆಯಲ್ಲಿ ಎಸ್ ಸಿಗಳಲ್ಲಿ ಸಮೀಕ್ಷೆ ಆಗಿದೆ. ಎಷ್ಟಿನೂ ಅದ್ರ ಜೊತೆಗೆ ಇದರಲ್ಲಿ ಆಗುವ ಸಾಧ್ಯತೆಗಳಿದ್ದಾವೆ. ಮುಂದೆ ಅದ್ರ ಜೊತೆ ಇನ್ನೇನು ಆಗುವಂಥ ಪರಿಸ್ಥಿತಿನೂ ಬರ್ತದೆ. ಮತ್ತು ಅದಕ್ಕೆ ಈಗಾಗಲೇ ಪೂರ್ವಭಾವಿಯಾಗಿ ಎಲ್ಲ ಈಗ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಅಂತೇಳಿ, ಅದು ತಯಾರು ಮಾಡ್ತಾಯಿದ್ದಾರೆ ಅಂತೇಳಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಈ ಸಲ ಮೊಬೈಲ್ ಆ್ಯಪನ್ನು ಬಳಸ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾರೆ. ಅದು ತೊಗೊಂಡು ಉಪಯೋಗ ಮಾಡ್ತೀವಿ. ಬಟ್ ಆದಷ್ಟು ಖಚಿತವಾಗಿ ಡಿಜಿಟಲ್ಲಾಗಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ಈ ಸಲ ಯಶಸ್ವಿ ಆಗ್ತದೆ ಅನ್ನೋ ಭರವಸೆ ಎಲ್ಲರಲ್ಲೂ. ಮತ್ತು ಇದು ಆಗಲೇಬೇಕಂತ ಸಂದರ್ಭ. ಇಲ್ಲೇ ಈ ಒಂದು ಉಳಿದೀವಪ್ಪ ನಮಗೆ ಬಂದು ಕೇಳಿಲ್ಲ ಮಾಡಲಿಲ್ಲ ಅನ್ನುವಂಥ ಆರೋಪಗಳು ಯಾರೆಂದೂ ಬರ್ಕೊಡು. ಯಾಕಂದ್ರೆ ಇದು ಮ್ಯಾನೇಜ್ ಮಾಡುವಂಥದ್ದು. ಇದಕ್ಕೂ ಮತ್ತೀಗ ಸಾಕಷ್ಟು ದುಡ್ಡು ಖರ್ಚಾಗ್ತದೆ. ಹಿಂದಿನದರಲ್ಲಿ ಗೊತ್ತದೆ 165 ಕೋಟಿ ರೂಪಾಯಿ ಖರ್ಚಾಗಿದ್ದು ಅಂತೇಳಿ. ಈ ಸಲನೂ ಸಾಕಷ್ಟು ಖರ್ಚಾಗಿ ಆಗ್ತದೆ. ಯಾಕಂದ್ರೆ ಈ ಒಂದು ಕೆಲಸ ಅಷ್ಟು ಮಹತ್ವದ್ದು ಅದ, ಮತ್ತು ಜೊತೆಗೆ ಖರ್ಚಾಗುವಂಥದ್ದು ಅದ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಈ ಒಂದು ಸಮೀಕ್ಷೆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಜೊತೆಗೆ ಜಾತಿ ಸಮೀಕ್ಷೆ, ಜೊತೆಗೆ ಆರ್ಥಿಕ ಸಮೀಕ್ಷೆ ಇವೆಲ್ಲನೂ ಮಾಡಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರಿಂದ ಈಗ ಒಂದು ಸ್ಪಷ್ಟ ಚಿತ್ರ ನಮ್ಮ ಕಣ್ಣು ಬರ್ತದೆ. ಯಾರು ಎಷ್ಟಿದ್ದಾರಪ್ಪ ಅಂತೇಳಿ, ಯಾರ್ಯಾರು ಯಾವ ಪ್ರಮಾಣದಲ್ಲಿದ್ದಾರೆ ಆ ಪ್ರಮಾಣದಲ್ಲೇ ಅವ್ರಿಗೆ ರಿಸರ್ವೇಷನ್ ಮೋಸ್ಟ್ಲಿ ಘೋಷಣೆ ಆಗುವಂಥದ್ದು ಮಾಡ್ಬೋದೇನೋ. ಯಾಕಂದರೆ 75% ಮಾಡಬೇಕು ಅನ್ನುವಂಥ ವಿಚಾರಗಳು ಇದ್ದಾವೆ. ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಒತ್ತಡ ತರ್ತಾ ಇದ್ದಾರೆ. ಜೊತೆಗೆ BJP ಸಹ ಈಗ ಕಾಲನ ಒತ್ತಾಯದಿಂದ ಅವರು ಸಹಿತ ಇವತ್ತು ಈ ಒಂದು ಸಮೀಕ್ಷೆಯನ್ನು ವಿರೋಧಿಸ್ತಾ ಇಲ್ಲ. ವಿರೋಧಿಸಿದರೆ ತಮಗೆ ಕೆಟ್ಟ ಹೆಸರು ಬರ್ಬೋದು ಅನ್ನೋಂಥ ಭಯನೂ ಅವ್ರು